ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಬಾಸು. ವೆಲ್ಕಮ್ ಬ್ಯಾಕ್. ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್ಗೆ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಆಕಾಶ್ ಚೋಪ್ರಾ ಅವರು ಅವರ ಕ್ವೆಶನ್ ರೈಸ್ ಮಾಡೋರೆ. ನೆನ್ನೆ ಮ್ಯಾಚ್ನ ನೋಡ್ಬಿಟ್ಟು ಕಂಗಾಲ್ ಆಗೋಗ್ಬಿಟ್ಟವ್ರೆ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ಸಿನ ನೋಡ್ಬಿಟ್ಟು. ಅಲ್ಲಪ್ಪ, ನೀವು ಶಾರ್ದುಲ್ ಠಾಕೂರ್ನ ಕರ್ಕೊಂಬರ್ತೀರ ಇಂಪ್ಯಾಕ್ಟ್ ಪ್ಲೇಯರಾಗಿ. ಇಂಪ್ಯಾಕ್ಟ್ ಪ್ಲೇಯರಾಗಿ ಕರ್ಕೊಂಬಂದು ಏನು ಫೀಲ್ಡಿಂಗ್ ಮಾಡ್ಸೋದಕ್ಕೋಸ್ಕರ ಇಂಪ್ಯಾಕ್ಟ್ ಪ್ಲೇಯರ್ನ ಕರ್ಕೊಂಬಂದ್ರೆ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಅನೌನ್ಸ್ ಮಾಡ್ತೀರಾ. ಅಲ್ಲಿ ಬೌಲಿಂಗ್ಗೆ ಕೊಟ್ಟಿಲ್ಲ ಶಾರ್ದುಲ್ ಠಾಕೂರ್ಗೆ ಅಂತಂದ್ರೆ ಏನಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ನ ತೊಗೊಂಬರ್ಬೇಕಾಗಿತ್ತು? ಏನಲ್ಲಿ ಏನೋ ನಿಂತ್ಕೊಂಡು ನೋಡೋದಕ್ಕೆ ಮ್ಯಾಚ್ನ ನಿಂತ್ಕೊಂಡು ಹತ್ತದಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಕರ್ಕೊಂಬರ್ಬೇಕಾಗಿತ್ತಾ? ಈ ಥರ ಹಿಸ್ಟ್ರಿಲೇ IPL ಹಿಸ್ಟ್ರಿಲೇ ಇಂಪ್ಯಾಕ್ಟ್ ಪ್ಲೇಯರ್ನ ಯಾರೂ ಕೂಡ ಯೂಸ್ ಮಾಡ್ಕೊಂಡಿಲ್ಲ. ಅದು ಮುಂಬೈ ಇಂಡಿಯನ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ. ಬರೀ ಫೀಲ್ಡಿಂಗ್ ಮಾಡಿಸೋದಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಇವ್ರನ್ನ ಒಂದು ಸ್ವಲ್ಪ ಆಡ್ಕೊಂಡಿದ್ದಾರೆ. ಅಲ್ಲ, ಹೌದು, ಇನ್ನೇನು ಹಂಗೆ ಅನಿಸುತ್ತೆ. ಇಂಪ್ಯಾಕ್ಟ್ ಪ್ಲೇಯರ್ನ ಇಂಪ್ಯಾಕ್ಟ್ ಮಾಡೋದು ಬಿಟ್ಬಿಟ್ಟು ಏನಾದ್ರು ಒಂದು ಸ್ವಲ್ಪ ಮಾಡಲಿ ಅಂತ ಕರ್ಕೊಂಬರೋದು, ಮ್ಯಾಚಲ್ಲಿ ಇಂಪ್ಯಾಕ್ಟ್ ಮಾಡಲಿ ಅಂತ ಕರ್ಕೊಂಬರೋದು, ಫೀಲ್ಡಿಂಗ್ ಮಾಡಲಿ ಅಂತ ಅಲ್ಲ. ಫೀಲ್ಡಿಂಗು ಇಂಪ್ಯಾಕ್ಟ್ ಇದ್ದಂಗೆ ಗುರು ಅಂತ ಹೇಳ್ಬೋದು. ಬಟ್ ಶಾರ್ದುಲ್ ಠಾಕೂರ್ ಆ ರೇಂಜಿಗೆ ಏನು ಫೀಲ್ಡರ್ ಏನಲ್ಲ ಅಲ್ಲಿ. ಸೀರಿಯಸ್ಲಿ ಇವರು ನೆನ್ನೆ ಒಂದು ಸ್ವಲ್ಪ ಕ್ರಿಂಜ್ ಅಂತಲೇ ಅನ್ನಿಸ್ತು ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ಸಿ, ಅದು ಹಾರ್ದಿಕ್ ಪಾಂಡ್ಯ ಅವ್ರದ್ದು. ಅಪೇಟ್ ಬಿಟ್ಟು ನೆನ್ನೆ 10 ಬಾಲಿಗೆ 30 ಹೊಡೆದಂಥ ಸಲೀಲ್ ಅರೋರಾ ಅವರು ಕ್ಲಾಸನ್ ಹತ್ರ ಪರ್ಮಿಷನ್ನ ಕೇಳಿದ್ರಂತೆ. ಏಯ್ ಗುರು, ನಾನು ಮ್ಯಾಚ್ನ ಮುಗಿಸ್ಲಾಮ ಅಂತ ಕೇಳಿದ್ರಂತೆ. ನೀನು ನನ್ನ ನೆನಗುರು ಕೇಳ್ತೀಯ, ಮುಗಿಸು, ನಿನ್ನ ತಾಕತ್ತಿದ್ರೆ ಮುಗಿಸಪ್ಪ ನೀನು ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರನೇ ಇವ್ರನ್ನ ಪರ್ಮಿಷನ್ ಕೇಳಿದ್ಬಿಟ್ಟು ಏನಲ್ಲೇನು ಸೆಂಚುರಿ ಎಲ್ಲ ಆಗತ್ತಾರೆ ಅಲ್ಲಿ ಏನಿರಲಿಲ್ಲ ಕ್ಲಾಸನ್ ಅವ್ರದ್ದು. ಸೊ ಮುಗಿಸ್ಲಾ ಅಂತ ಕೇಳಿದ್ರೆ ಮುಗಿಸಮ್ಮ ಅಂತ ಕೇಳ್ತಾ ಇದ್ದಂಗೆ, ಇವ್ರು ಹೇಳ್ತಾ ಇದ್ದಂಗೆ, ಪರ್ಮಿಷನ್ ಕೊಡ್ತಾ ಇದ್ದಂಗೆ ನಾಯಿಗೆ ಚಸ್ತಂಗೆ ಚಚ್ಚಾಕ್ಬಿಟ್ರಂತೆ ಸಲೀಲ್ ಅವರು. ಅಲ್ಲ, ಅದು ಪರ್ಮಿಷನ್ ಕೇಳಬೇಕಾ ಫಸ್ಟ್ ಆಫ್ ಆಲು? ಇವ್ರನ್ನ ಯಾವಾಗ ಪ್ರೂವ್ ಮಾಡ್ಕೊಳ್ಳೋದಲ್ಲಿ? ಹೊಡಿಬೇಕು ಹಾಕೊಂಡಲ್ಲಿ. ಅಂದರೆ ಕನ್ಸಾಲಿಡೇಟ್ ಮಾಡೋಣ, ನಿಂತ್ಕೊಂಡು ಆಡೋಣ, ನೋಡ್ಕೊಂಡು ಆಡೋಣ, ನೀನು ಒಬ್ಬರು ಆಕ್ಸಿಲರೇಟ್ ಮಾಡ್ತೀರಾ, ಆಮೇಲೆ ನಿಂತ್ಕೊಂಡು ನೋಡ್ಕೊಂಡು ಆಡಲ್ಲ, ಆಮೇಲೆ ಹೊಡಿಲ್ಲ ಅನ್ನೋ ಥರ ಕೇಳಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಇಬ್ಬರು ಎರಡು ಹ್ಯಾಂಡಿಂದೂ ಕೂಡ ವಾಣಿಸ್ತಾ ಇದ್ದಂಗೆ ಮ್ಯಾಚು ಕೆಲ್ಕತ ನಾಟಕ ಬಂದಾಗಿದ್ದು. ಬಟ್ ಸಲೀಲ್ ಅವರ ಪರ್ಫಾರ್ಮೆನ್ಸ್ ಮೆಚ್ಕೊಬೇಕು. 10 ಬಾಲ್ಗೆ 30, ಅದು ಕ್ವಾಲಿಟಿ ಬೌಲರ್ಸ್ ಅಗೇನ್ಸ್ಟು, ಸುಮ್ಮನೆ ಅಲ್ಲ. ಅಪೇಟ್ ಮುತ್ರಿ ಹಾರ್ದಿಕ್ ಪಾಂಡ್ಯ ಅವರು ಮಾತಾಡಿದ್ದಾರೆ ನೆನ್ನೆ ಮ್ಯಾಚೆಲ್ಲ ಸೋತಾದ ನಂತರ. ಆಸ್ ಎ ಓವರ್ ಆಲ್ ಯೂನಿಟ್ ವಿ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಡೂ ವಾಟ್ ಎಕ್ಸಾಕ್ಟ್ಲಿ MS ಸ್ಟ್ಯಾಂಡ್ ಫಾರ್. ಮುಂಬೈ ಇಂಡಿಯನ್ಸ್ ಅಂದರೆ ಒಂದು ಗತ್ತಿದೆ, ಒಂದು ಗಾಂಭೀರ್ಯ ಇದೆ. ನಾವು ಅಂದ್ಕೊಂಡಿದ್ಕೂ ಇವಾಗ ಆಗ್ತಾ ಇರೋದಕ್ಕೂ ಏನೇನೇನೋ ಆಗ್ತಾಯಿದೆ ಅಂತಂದರೆ ಇವ್ರು ಮಾಡ್ತಾ ಇರೋ ಡಿಸಿಷನ್ಗಳು ಆ ಥರ ಇದೆ. ನೋಡಿ, ಇಲ್ಲಿ ಶಾರ್ದುಲ್ ಠಾಕೂರ್ನ ಇಂಪ್ಯಾಕ್ಟ್ ಪ್ಲೇಯರ್ ಕರೆಸ್ತಾರೆ, ಬೌಲಿಂಗೇ ಕೊಟ್ಟಿಲ್ಲ, ಈ ಥರ ಡಿಸಿಷನ್ಗಳೆಲ್ಲ ಮಾಡ್ತು ಅಂತಂದ್ರೆ ಇನ್ನೆಲ್ಲಿ ಗೆಲ್ತಾರೆ? ಸೊ ಯಾರೋ ಒಂದು ಇರುತ್ತೆ ಗುರು. ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಸಿ ಮೇಯ್ನ್ ಆಗಿಲ್ಲ. ಒಂದು ಸ್ವಲ್ಪ ಎಲ್ಲರೂ ಕೇಳ್ತಾ ಇರೋದೇ ಇದು. ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ, ಇವ್ರು ಏನೇ ಮಾಡೋ ಕೂಡ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಹೊಡ್ತಾ ಬೀಳ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಿಂದ ತೆಗಿಯೋರ್ಗು ಕೂಡ ಅಷ್ಟಿದ್ದವ್ರು ಗೆಲ್ಸ್ಬಿಟ್ರೆ ಗುಜರಾತ್ ಟೈಟನ್ಸ್ನ. ಏನಮ್ಮ ಮಾತಾಡ್ತೀನಿ ನೀನು ಅಂತ ಕೇಳ್ತು ಅಂತಂದರೆ ಅದು ಇವಾಗ ಅವರಿಗೆ ಕ್ಯಾಪ್ಟನ್ಸಿ ಅನ್ನೋದು ಆಗ್ತಾ ಇಲ್ಲ ಅಂತ ಜನರು ಮಾತಾಡ್ತಾ ಇದ್ದಾರೆ. ಸೊ ಅವ್ರು ಹೇಳಿರೋದು ಇದೇನೆ, ಮುಂಬೈ ಇಂಡಿಯನ್ಸ್ ಸ್ಟ್ಯಾಂಡರ್ಡ್ಸ್ಗೆ ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಕೂತ್ಕೊಂಡು ಮಾತಾಡಬೇಕು, ಏನಾಗ್ತಿದೆ ಅದು ಇದು ಅಂತೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡಬೇಕು. ಡಿಸ್ಕಸ್ ಮಾಡ್ತಾನೆ ಮುಂಬೈ ಇಂಡಿಯನ್ಸು ಕೂತ್ಕೊಂಡು ಏನಾಗ್ತಿದೆ ಅಂತ ಡಿಸ್ಕಸ್ ಮಾಡೋದು. ಎಷ್ಟು ಅಂದರೆ ಡಿಸ್ಕಸ್ ಮಾಡ್ತಾರೆ ಗುರು ಈ ಥರ ಡಿಸಿಷನ್ಗಳನ್ನ ಮಾಡೋದಕ್ಕೆ. ಇಂಪ್ಯಾಕ್ಟ್ ಪ್ಲೇಯರ್ನ ಕರೆಸ್ಬಿಟ್ಟು ನೀವು ಅಲ್ಲಿ ಫೀಲ್ಡಿಂಗ್ ಮಾಡ್ಸೋದಕ್ಕೆ ಇನ್ನೆಷ್ಟು ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಡ್ರೆಸ್ಸಿಂಗ್ ರೂಮಲ್ಲಿ. ಅಪೇಟ್ ಮುಫು ನೆನ್ನೆ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಪ್ಯಾಟ್ ಕಮಿನ್ಸು ಕ್ರೆಡಿಟ್ನ ಕೊಟ್ಟಿದ್ದಾರೆ ಕಿಶಾನ್ಗೆ ಅಲ್ಲ. ನೆನ್ನೆ ಮ್ಯಾಚ್ ಇನ್ನೇನು ಡಕೌಟ್ ಆದಾರಲ್ಲ ಅವ್ರು ಗೆಲ್ಸ್ಬಿಟ್ರು ಅಂತ ಹೇಳಿಲ್ಲ. ನೆನ್ನೆ ಮ್ಯಾಚ್ನ ಗೆಲ್ಲೋದಕ್ಕೆ ಜೊತೆಗೆ SRH ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಿರೋದಕ್ಕೆ ಒನ್ ಆಫ್ ದ ಮೈನ್ ರೀಸನ್ ಯಾರು ಅಂತಂದರೆ ಅದು ಬೌಲಿಂಗಲ್ಲಿ ಇಶಾನ್ ಮಲಿಂಗ ಅಂತ ಹೇಳಿದರೆ. ಹೌದು ಗುರು, ಅಷ್ಟು ಕನ್ಸಿಸ್ಟೆಂಟಾಗಿ ಡಿಲಿವರ್ ಮಾಡ್ತಾಯಿದ್ದಾರೆ ಮ್ಯಾಚ್ ಆಫ್ಟರ್ ಮ್ಯಾಚು, ವಿಕೆಟ್ ಆಫ್ಟರ್ ವಿಕೆಟು. ಇವರೇ ಬ್ರೇಕ್ ಥ್ರೂಗಳನ್ನ ತೊಗೊಂಬಂದು ಕೊಡ್ತಾ ಇದ್ದಾರೆ. ಅವ್ರು ಗೆದ್ದಿರೋಂಥ ಮ್ಯಾಚ್ಗಳಲ್ಲಿ ಆಲ್ಮೋಸ್ಟ್ ನೋಡಿ 2-3 ಮ್ಯಾಚು ಇವ್ರ ಇಂಪ್ಯಾಕ್ಟ್ ಸಿಕ್ಕಾಪಟ್ಟೆ ಇದೆ. ಇಶಾನ್ ಮಲಿಂಗ ಅವರ ಇಂಪ್ಯಾಕ್ಟ್ ಬೌಲಿಂಗ್ ಅಂತ ಬಂದಾಗ ಇನಿಷಿಯಲ್ ಇವ್ರು ಸ್ಟಾರ್ಟ್ ಮಾಡಿದ ರೀತಿಯೇ ಬೇರೆ ಥರ. ಜಯದೇವ್ ಉನಾಥ್ಕಟ್ಟು ಇವ್ರನ್ನೆಲ್ಲ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಬಟ್ ಇಶಾನ್ ಮಲಿಂಗ ಬರ್ತಾ ಇದ್ದಂಗೆ ಯಾವ ಥರ ಇಂಪ್ಯಾಕ್ಟ್ ಮಾಡಿದ್ರು ಅಂತಂದರೆ 4 ವಿಕೆಟಲ್ಲಿ ಎತ್ಬಿಟ್ಟು ಒಂದು ಮ್ಯಾಚಲ್ಲಿ ಎಲ್ಲ ಅದ್ರೋಗ್ಬಿಟ್ರೆ ಹಂಗೆ ಇಶಾನ್ ಮಲಿಂಗ ಅವ್ರ ಬೌಲಿಂಗ್ ಪರ್ಫಾರ್ಮೆನ್ಸ್ಗೆ. ಅಪೇಟ್ ಮುಫಾಯ್ ಮಿಚ್ ಮೆಕ್ಲಿಗನ್, ಯಾರು ತಾನೇ ಮರಿತಾರೆ ಗುರು ಮಿಚ್ ಮೆಕ್ಲಿಗನ್. ಅದು ಮುಂಬೈ ಇಂಡಿಯನ್ಸ್ ಅಲ್ಲಿ ಯಾರೂ ಮರೆಯೋದಿಲ್ಲ. ಸೊ ನೆನಪಲ್ಲಿ ಇಟ್ಕೊಂಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಇವರು ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ರೆ, ವಿರಾಟ್ ಕೊಹ್ಲಿ ಹ್ಯಾಸ್ ಬೀನ್ ಇನ್ಕ್ರೆಡಿಬಲಿ ಕನ್ಸಿಸ್ಟೆಂಟ್, ಸ್ಕೋರಿಂಗ್ 9000 IPL runs against the world class bowlers is not easy task. It's about hunger, discipline ಇದೆ, ಹಂಗರ್ ಇದೆ ವಿರಾಟ್ ಕೊಹ್ಲಿಗಿನ್ನ. ಆ್ಯಂಡ್ ಅಡ್ಯಾಪ್ಟಿಂಗ್ ಎವ್ರಿ ಇಯರ್, ಮ್ಯಾಚ್ ಆಫ್ಟರ್ ಮ್ಯಾಚು, ಎವ್ರಿ ಇಯರ್ ಅಡ್ಯಾಪ್ಟ್ ಆಗಬೇಕು ಇದಕ್ಕೆ. ಸುಮ್ಮನೆ ಹಳೆ ಕಾಲದ ತಲೆ ಥರ ಇತ್ತು ಅಂದರೆ ನಾವು DK ಆಗೋಗ್ಬಿಡ್ತೀವಿ. ಅಡ್ಯಾಪ್ಟ್ ಆಗಬೇಕು ಸಿಚುವೇಷನ್ಗಳಿಗೆ. ಪ್ರತಿ ಇಯರ್ ಬೌಲರ್ಸ್ಗಳು ಹೊಸ ಥರ ತೊಗೊಂಡ್ಬರ್ತಾರೆ. ಇದಕ್ಕೆಲ್ಲ ಅಡ್ಯಾಪ್ಟ್ ಆಗ್ತಾ ಇದೆ ಅಂದರೆ ಮಾತ್ರ ನಾವು ಸರ್ವೈವ್ ಆಗೋದಕ್ಕೆ ಆಗೋದು. ಆ್ಯಂಡ್ ವಿರಾಟ್ ಕೊಹ್ಲಿ ಬರೀ 9000 ರನ್ಸ್ಗಳನ್ನ ಹೊಡೆದಿದ್ದಾರೆ ಅಂತ ನಾನು ಗ್ರೇಟ್ ಅಂತ ಹೇಳ್ತಿಲ್ಲ. ವಿರಾಟ್ ಕೊಹ್ಲಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, IPL ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳಿದ್ದಾರೆ. ಬರೀ ಜಸ್ಟ್ ಅವರು 9000 ನೋಡಿಬಿಟ್ಟಿರೋದು ಮಾತ್ರ ಅಂತಲ್ಲ, ಬಟ್ ಅವರು ಫೀಲ್ಡಲ್ಲಿ ಇದನ್ನು ಯಾವ ಥರ ತೊಗೊಂಬರ್ತಾರೆ, ಗೇಮ್ನ ಎವಾಲ್ವ್ ಮಾಡೋದಕ್ಕೆ ಏನೆಲ್ಲ ಮಾಡಿದ್ದಾರೆ, ಜೊತೆಗೆ ಅವರ ಲೀಡರ್ಶಿಪ್ ಸ್ಕಿಲ್ಸು. ಸೊ ಇದರಿಂದ ವಿರಾಟ್ ಕೊಹ್ಲಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳಿದ್ದಾರೆ. ಅಪೇಟ್ ನಂಬರ್ 6 CSK CEO ಆಗಿರೋ ವೆಂಕಿ ಮೈಸೂರು ಅವರು ಮಾತಾಡಿದರೆ. ಇವರೇನೋ ಕನ್ಫರ್ಮ್ ಮಾಡವ್ರಂತೆ, ಅವ್ರಿಗವರೇ ಕನ್ಫರ್ಮ್ ಮಾಡ್ಕೊಂಡವ್ರೆ.
ಒಲಿಂಪಿಕ್ಸ್ ಏನು ಬರ್ತಿದೆ ಲಾಸ್ ಏಂಜಲ್ ಒಲಿಂಪಿಕ್ಸು 2028 ಸೊ ಇದು ಕ್ರಿಕೆಟ್ನ ಇನ್ವಾಲ್ವ್ ಆಗಿದೆ, ಇದು ಗೊತ್ತಿರೋದೇ ನಿಮಗೆ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಮುಂದೆ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರು IPLನ ಕೂಡ ಇವರು ಆರ್ಗನೈಸ್ ಮಾಡಬೇಕು ಅಂತ ಅನ್ಕೊಂತ ಇದ್ದಾರೆ ಅಂತ ಇವರೇನೋ ಬಿಟ್ಟವ್ರೆ ಬುಳ್ಳೆನ. ಇನ್ನೂ ಫಸ್ಟ್ ಕ್ರಿಕೆಟ್ನ ಆಡಿಸ್ಲಿ, ಸುಮ್ಮನಿರಪ್ಪ ಅಲ್ಲಿ ಫಸ್ಟು ಇಂಡಿಯಾನ ಅಂದರೆ ನ್ಯಾಷನಲ್ ಸೈಡ್ಗಳನ್ನ ಆಡಿಸ್ಲಿ. IPLನ ಆಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅಂದರೆ ಯಾವ ಥರ ಇದು ಅಂದರೆ IPLಂದ ಒಂದು ಫ್ರಾಂಚೈಸ್ ಹೋಗೋ ಥರ, ಬೇರೆ ಬೇರೆ ದೇಶಗಳಿಂದ ಒಂದು ಫ್ರಾಂಚೈಸಿಗಳು ಬರೋ ಥರ, ಆ ಥರನ ಇದು ಕಾನ್ಸೆಪ್ಟು ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ ಅವ್ರು ಏನೋ ಒಲಿಂಪಿಕ್ಸ್ ಅವ್ರು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಸೊ ಇದು ನಂಬೋ ಥರ ಅಂತೂ ಕಾಣಿಸ್ತಾ ಇಲ್ಲ. ಫಸ್ಟು ಕ್ರಿಕೆಟ್ ಆಗಲಿ, ಆಮೇಲೆ IPL ಆಡಿಸೋದು ಅಥವಾ ಬೇರೆ ಲೀಗ್ಗಳನ್ನ ಆಡಿಸೋದು ಎಲ್ಲ ಆಮೇಲೆ ನೋಡೋಣ. ಅಪ್ಡೇಟ್ ನಂಬರ್ 6, ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದ್ರೆ ಸಂಜಯ್ ಮಂಜ್ರೇಕರ್ ಅವರು. ವಿರಾಟ್ ಕೊಹ್ಲಿ ಏನೋ ಅಮರಾವತಿ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ, ಹಂಗಾಗ್ಬಿಟ್ಟಿದ್ದಾರೆ ಹಿಂಗಾಗ್ಬಿಟ್ಟಿದ್ದಾರೆ ಅಂತಿಲ್ಲ. ಸೇಮ್ ವಿರಾಟ್ ಕೊಹ್ಲಿನ ನಾವು 15 ವರ್ಷದಿಂದ ಏನು ನೋಡ್ತಿದ್ದೋ ವಿರಾಟ್ ಕೊಹ್ಲಿನ ಅಂಥ ವಿರಾಟ್ ಕೊಹ್ಲಿನೇ ಇರೋದು. ಅಂದರೆ 20 ವರ್ಷ ಆಲ್ಮೋಸ್ಟು ಅಷ್ಟಿಂದ ನೋಡಿದ್ರಲ್ಲ, ಆ ವಿರಾಟ್ ಕೊಹ್ಲಿನೇ ಇಲ್ಲಿರೋದು. ಬಟ್ ಸ್ವಲ್ಪ ಮಟ್ಟಿಗೆ ಅವರು ಅವರ ಸ್ಟ್ರೈಕ್ ರೇಟಲ್ಲಿ ಇಂಪ್ರೂವ್ಮೆಂಟ್ನ ಮಾಡ್ಕೊಂಡಿದ್ದಾರೆ ಈ ಒಂದು ಸೀಸನಲ್ಲಿ. ಈ ಒಂದು ಸೀಸನ್ ಅಂತಂದರೆ ರೀಸೆಂಟ್ ಇಯರ್ಸ್ಗಳಲ್ಲಿ ಸ್ವಲ್ಪ ಡೆವಲಪ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಹಿಂದೆ ನೋಡಿದ್ವಿ ನಾವು ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಸಿಕ್ಕಾಪಟ್ಟೆ ಕನ್ಸರ್ನ್ ಆಗಿತ್ತು, ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ಮಾತಾಡಿದ್ರು ಕೂಡ. ಇನ್ಫ್ಯಾಕ್ಟ್ ಈ ಸೀಸನ್ ಕೂಡ ಒಂದು ಮ್ಯಾಚನ್ನು ಮಾತಾಡಿದ್ರು ವಿರಾಟ್ ಕೊಹ್ಲಿ, ಅದೇ 37 ಬಾಲಿಗೆ 50 ಬಂತಲ್ಲ, ಆ ಟೈಮಲ್ಲಿ ಮಾತಾಡಿದ್ರು. ಸೊ ಅವರ ಅದೇ ಒಂಥರ ಕನ್ಸರ್ನ್ ಆಗೋಗ್ಬಿಟ್ಟಿತ್ತು, ಫ್ಯಾನ್ಸ್ಗಳು ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ರು. ಸೊ ಅದು ಅವರಿಗೆ ಬ್ಯಾಕ್ ಹ್ಯಾಂಡಲ್ಲಿ ಯಾವಾಗಲೂ ತಲೆಯಲ್ಲಿ ಓಡ್ತಾ ಇರುತ್ತೆ, ಸ್ಟ್ರೈಕ್ ರೇಟ್ನ ಇಂಪ್ರೂವ್ ಮಾಡಬೇಕು ಅಂತ. ಸೊ ಅಡಾಪ್ಟ್ ಆಗ್ತಿದ್ದಾರೆ ಅಷ್ಟೇ. ಸೀಸನ್ ಆಫ್ಟರ್ ಸೀಸನ್ ಹೆಂಗೆ ಡೆವಲಪ್ ಆಗ್ತಿದ್ದೋ, ಮುಂಚೆ ಹೆಂಗಿತ್ತು ಅಂತಂದರೆ 200 ಟಾರ್ಗೆಟ್ ಅಂತಂದರೆ ದೊಡ್ಡ ಪರ್ವತ ಥರ ಇತ್ತು. ಇವಾಗ 200 ಟಾರ್ಗೆಟ್ ಅಂದರೆ 200 ಟಾರ್ಗೆಟು ಅನ್ನೋ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಕೂಡ ಅಡ್ಯಾಪ್ಟ್ ಆಗಿದೆ. ಇವ್ರು ಹೇಳ್ತಲ್ಲ, ಮಿಚೆಲ್ ಮೆಕ್ಲಿಗಾನ್ ಅವ್ರು ಹೇಳಿದ್ರಲ್ಲ, ಮ್ಯಾಚ್ ಆಫ್ಟರ್ ಮ್ಯಾಚ್ ಅಡ್ಯಾಪ್ಟ್ ಆಗ್ತಿದ್ದಾರೆ ಅಂತ. ಸೊ ಅದು ಕಾಣಿಸ್ತಾ ಇದೆ. ಇವರು ಕೂಡ ಅದನ್ನು ಹೇಳಿದ್ರು, ಸಂಜಯ್ ಮಂಜ್ರೇಕರ್ ಅವರು ಅಡ್ಯಾಪ್ಟ್ ಆಗ್ತಿದ್ದಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ ನಂಬರ್ 7 ವಿಚಾರಕ್ಕೆ ಬಂತು ಅಂತಂದರೆ ರಿಯಾನ್ ಪರಾಗ್ ಅವರು ಅದೇ ವ್ಯಾಪಿಂಗ್ ಮಾಡಿದ್ರಲ್ಲಪ್ಪ. ಸೊ ಇದ್ರ ರಿಲೇಟೆಡು ಅವರು IPL ಅವರು ಅಂದರೆ BCCI ಅವರು ಏನೋ ಒಂದು ಕ್ಲಾರಿಫಿಕೇಷನ್ನ ಕೇಳ್ತಾರಂತೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಂತೆ. ಏನಕ್ಕೆ ಈ ಥರ ಮಾಡಿದ್ರೆ ಏನು ಕತೆ ಇದು ಎಕ್ಸ್ಪ್ಲನೇಷನ್ನ ಕೇಳ್ತಾರಂತೆ. ಫಸ್ಟ್ ಏನೇ ಒಂದು ಮಾಡಬೇಕಾದ್ರೂ ಕೂಡ ಎಕ್ಸ್ಪ್ಲನೇಷನ್ ಕೇಳಬೇಕಲ್ಲಪ್ಪ, ಒಂದು ಸ್ವಲ್ಪ ಇನ್ಸ್ಪೆಕ್ಷನ್ನ ಮಾಡಬೇಕು. ಏನಕ್ಕೆ, ಏನಾಗಿತ್ತು, ಏನು ಕತೆ, ಅದೇನು ಮೆಡಿಕಲ್ಲಿಂದ ಏನಾರು ತೊಗೊಂಬಂದು ಮಾಡಿರೋ ಅಂದರೆ ಏನಾದ್ರು ಮೆಡಿಕಲ್ ಯೂಸ್ ಇದ್ದರೆ ಇದ್ದಿದ್ಯಾ ಅದರಿಂದ, ಅಥವಾ ಏನಾದ್ರು ಬೇಕು ಅಂತ ಈ ಥರ ಮಾಡಿದ್ರಾ, ಏನು ಕತೆ ಅಂತ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತಾರತ್ತೆ. ಅದಾದ ನಂತರ ಇದೇನಾದ್ರು ವೈಲೇಟ್ ಆಗಿತ್ತು ಅಂತಂದರೆ ಏನಾದ್ರು ಆ್ಯಕ್ಷನ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಇನ್ನೆಲ್ಲ ಆ್ಯಕ್ಷನ್ ತಗೊಂತಾರೆ, ಬದನೆಕಾಯಿ ತೊಗೊಳೋದಿಲ್ಲ, ಇದು ಗೊತ್ತಿರೋ ವಿಚಾರನೇ. ಏನೇನು IPL ಏನು ಹೊಸ್ತಾ ಇದು ಆರನ್ ಫಿಂಚ್ ಜಮಾನದಲ್ಲೇ ಮಾಡಿದ್ದಾರೆ. ಸೊ ಇವ್ರು ಕುತ್ಕೊಂಡೆಲ್ಲ ಮೂಲೆಲ್ಲ ಮಾಡ್ತಿರೋದ್ರೆ, ಇವ್ರು ಕ್ಯಾಮ್ರಾಮ್ಯಾನ್ ತೊಗೊಂಡು ತೋರಿಸ್ಬಿಟ್ರಂತೆ, ಏನೋ ಆ್ಯಕ್ಷನ್ ತಗೊಂಡ್ಬಿಡ್ಬೇಕಂತ ಇವ್ರ ಮೇಲೆ. ಸೊ ಅವೆಲ್ಲ ಜುಜ್ಜುಬ್ಬಿ ಸಿಲ್ಲಿ ರೀಸನ್ಸ್ಗಳು. ಬಟ್ ಒಂದೊಂದು ಟೈಮ್ ಸಿಲ್ಲಿ ರೀಸನ್ಸ್ಗಳೇ ಸೀರಿಯಸ್ ಆಗೋಗ್ಬಿಡ್ತವೆ. ಅಪ್ಡೇಟ್ ನಂಬರ್ 8, ಪ್ಯಾನಿಕ್ ಬಟನ್ನ ಒತ್ಬಿಟ್ಟವ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅಂತ ಪಿಯೂಷ್ ಚಾವ್ಲಾ ಅವ್ರು ಹೇಳ್ತಾವ್ರೆ. ಅವರ ಹೋಮ್ ಟೀಮು ಈ ಥರ ಆಗೋಗ್ಬಿಟ್ಟೈತಲ್ಲ ಅವ್ರಿಗೆ, ಪಾಪ ಒಂಥರ ಹೊಟ್ಟೆಲೇನೋ ಸ್ವಲ್ಪ ಉರಿತಾ ಇರೋ ಥರ ಕಾಣಿಸ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಪ್ಯಾನಿಕ್ ಬಟನ್ನ ಒತ್ತುತ್ತಾ ಇದ್ದಾರೆ. ಸೀಸನ್ ಸ್ಟಾರ್ಟ್ ಮಾಡೋದೇ ಒಂಥರ ಸ್ಟಾರ್ಟ್ ಮಾಡ್ತಾರೆ, ಎಂಡ್ ಮಾಡೋದೇ ಒಂಥರ ಎಂಡ್ ಮಾಡ್ತಾರೆ. ಲಾಸ್ಟ್ ಸೀಸನಲ್ಲಿ ಇನ್ಫ್ಯಾಕ್ಟ್ ಇನಿಷಿಯಲ್ 4 ಮ್ಯಾಚು ಕಂಟಿನ್ಯೂಸ್ ಆಗಿದ್ದರು ಡೆಲ್ಲಿ ಕ್ಯಾಪಿಟಲ್ಸ್. ಇಲ್ಲ ಪಕ್ಕ ಅವರು ಟಾಪ್ ಆಫ್ ದ ಮೇಲ್ಗಡೆ ಕುತ್ಕೊಂಡ್ಬಿಡ್ತಾರೆ, ಟಾಪ್ 12 ಫಿಕ್ಸು ಅಂತ ಅಂದ್ಕೊಂಡಿದ್ವಿ, ಬರಲೇ ಇಲ್ಲ ಅಲ್ಲಿ. ಸೊ ಆ ಥರ ಉಣ್ಕೊಂಡು ಹೊರಟೋಗ್ಬಿಟ್ರು ಡೆಲ್ಲಿ ಕ್ಯಾಪಿಟಲ್ಸ್, ಹೆಸರಿದಂಗೆ ಹೊರಟೋಗ್ಬಿಟ್ರು. ಈ ಸೀಸನ್ ಕೂಡ ಚೆನ್ನಾಗೇ ಸ್ಟಾರ್ಟ್ ಆಯಿತು. ಬಟ್ ಹೋಗ್ತಾ ಏನಾಗ್ತಿದೆ ಅಂತಂದರೆ ಪ್ಯಾನಿಕ್ ಬಟನ್ನ ಒತ್ತಿ ನೋಡಿ ಗೆಲ್ಲೋಂಥ ಮ್ಯಾಚ್ನ ಸೋತಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್. 2 ಮ್ಯಾಚ್ ಗೆಲ್ಲುವಂಥ ಮ್ಯಾಚು, 5 ವಿಕ್ಟ್ರೀಸ್ ಇರಬೇಕಾಗಿತ್ತು ಅವ್ರಿಗೆ, ಇವಾಗ 3 ವಿಕ್ಟ್ರೀಸ್ ಇದೆ ಅಷ್ಟೇ, 5 ಮ್ಯಾಚ್ನ ಸೋತೋಗ್ಬಿಟ್ಟವ್ರೆ. ಸೊ ಪ್ಯಾನಿಕ್ ಬಟನ್ನ ಒತ್ತುತ್ತವ್ರೆ ಅಂತ ಅಂದರೆ ಗಾಬರಿ ಆಗ್ತಾವ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು, ಲಾಸ್ಟ್ ಸೀಸನ್ ಥರನೇ ಅಂತ ಹೇಳಿದ್ದಾರೆ. ಸೊ ಸ್ಟಾರ್ಟ್ ಮಾಡಿದೆ ಒಂಥರ, ಎಂಡ್ ಮಾಡಿದೆ ಒಂಥರ ಆಯಿತು ಅಂದರೆ ಖಂಡಿತ ಇದು ನಾರ್ಮ್ ಆಯಿತು ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಸಿಲಿ ಅಂತಂದರೆ ಖಂಡಿತ ಸೀರಿಯಸ್ ಥಿಂಗ್ ಟು ವರಿ ಆಗುತ್ತೆ. ಅಪ್ಡೇಟ್ ಮುಂದೆ ಗೌತಮ್ ಗಂಭೀರ್ ಅವರು ಮಾತಾಡಿದರೆ ರೋಹಿತ್ ಶರ್ಮಾ ಅವರ ಬಗ್ಗೆ. IPL ಅಂತ ಬಂದಾಗ ಅವ್ರಿಗನ್ಸುತ್ತಂತೆ, ಇಫ್ ಯು ಆಸ್ಕ್ ಮೀ ಹೂಮ್ ಐ ಫಿಯರ್ ಮೋಸ್ಟ್ ಆಸ್ ಎ ಅಪೋಸಿಷನ್ ಕ್ಯಾಪ್ಟನ್ ಅಂತ ಬಂದಾಗ ನಾನು ಸ್ವಲ್ಪ ಎದುರ್ಕೊತೀನಿ ಅಪೋಸಿಷನ್ ಕ್ಯಾಪ್ಟನ್ ನೋಡಿದ್ರೆ IPL ಅಂತಂದರೆ ಅದು ಅಂದರೆ ಈ ಹಿಂದೆ ಅವ್ರು ಹೇಳ್ತಾ ಇರೋದು ಅದು ರೋಹಿತ್ ಶರ್ಮಾ. ಹೌದು, RCB ಮೇಲೆ ಅವ್ರಿಗೆ ಗೆಲ್ಲಬೇಕು ಅಂತಲೇ ಅನಿಸ್ತಿತ್ತಂತೆ ಯಾವಾಗಲೂ. ಯಾವ ಟೀಮು ನನ್ನ ಕಣ್ಣಲ್ಲಿ ಒಂಥರ ನಿದ್ದೆಲ್ಲೂ ಕೂಡ ಕಾಡ್ತಾ ಇತ್ತು ಅಂತಂದರೆ ಅದು RCBಗೆ ನಾನು ಹಗಲು ರಾತ್ರಿ ಹೊಡಿಬೇಕು ಅಂತ ಅನ್ಕೊಂತಿದ್ದೆ ಅಂತ ಓಪನ್ ಸ್ಟೇಟ್ಮೆಂಟ್ ಮುಂಚೆನೇ ಕೊಟ್ಟಿದ್ರು. ಬಟ್ ಕ್ಯಾಪ್ಟನ್ ಸಿಕ್ಕಾಪಟ್ಟೆ ಕಾಡುವಂಥ ಕ್ಯಾಪ್ಟನ್ ಯಾರು ಅಂತಂದರೆ ಅದು ರೋಹಿತ್ ಶರ್ಮಾ ಅಂತೆ, ವಿರಾಟ್ ಕೊಹ್ಲಿ ಅಲ್ವಂತೆ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಇವ್ರು ನೇಮು ಮೆನ್ಷನ್ ಮಾಡಿದ್ದಾರೆ, ವಿರಾಟ್ ಕೊಹ್ಲಿ ಎಲ್ಲ ನಂಗೆ ಕಾಡಿರೋದು, ರೋಹಿತ್ ಶರ್ಮಾ ನನಗೆ ಕಾಡಿರೋದು ಜಾಸ್ತಿ ಅಂತ. ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದೊಂದು ಲೈಕ್ ಮಾಡಿ ಗಾಯ್ಸ್.